ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 6ರಿಂದ 10ನೇ ತರಗತಿಯ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ತೆಗೆದುಕೊಂಡು ಅದರಲ್ಲಿ ಕ್ವಶನ್ಸ್ ಏರ್ಗಳನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ 6ನೇ ತರಗತಿಯ ಟೆಕ್ಸ್ಟ್ ಬುಕ್ನ ಸೋಷಿಯಲ್ ಸೈನ್ಸ್ ಏನಿದೆ, ಸೋಷಿಯಲ್ ಸೈನ್ಸ್ನ ಟೆಕ್ಸ್ಟ್ ಬುಕ್ಕನ್ನು ಕಂಪ್ಲೀಟ್ ಮಾಡಿದ್ದೀನಿ. ಅದಕ್ಕಾಗಿ 5 ಭಾಗಗಳನ್ನಾಗಿ ತೆಗೆದುಕೊಂಡು 5 ವಿಡಿಯೋಗಳಲ್ಲಿ ಅದನ್ನು ಕಂಪ್ಲೀಟಾಗಿ ಮಾಡಿದ್ದೀನಿ. ಸುಮಾರು 500ಕ್ಕೂ ಹೆಚ್ಚು ಪ್ರಶ್ನೆಗಳು 6ನೇ ತರಗತಿಯ ಸೋಷಿಯಲ್ ಸೈನ್ಸ್ನ ಪ್ರಶ್ನೆಗಳನ್ನು ಈ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ. ಅದಾದ ಮೇಲೆ ನಾನು ಕೇಳಿದ್ದೆ ನೆಕ್ಸ್ಟು 6ನೇ ತರಗತಿಯ ಸೈನ್ಸನ್ನು ಮಾಡೋಣ ಅಥವಾ ಸೋಷಿಯಲ್ ಸೈನ್ಸನ್ನು ಮಾಡೋಣ ಅನ್ನೋದಕ್ಕೆ ತುಂಬ ಜನ ನನಗೆ ಪರ್ಸ್ನಲ್ಲಾಗೂ ಹಾಕಿದ್ರಿ, ಹಾಗೂ ಕೆಲವೊಂದು ಜನ ಕಾಮೆಂಟಲ್ಲೂ ಹಾಕಿದ್ದೀರಾ. ಸರ್, ಸೋಷಿಯಲ್ ಸೈನ್ಸನ್ನು ಮುಗಿಸ್ಬಿಡಿ ಮೊದಲಿಗೆ, ಆಮೇಲೆ ಸೈನ್ಸನ್ನು ಮುಗಿಸಿ ಅಂತ ಹೇಳಿದ್ದಾರೆ. ಸೊ ಆ ಕಾರಣದಿಂದ ಇವತ್ತು 7ನೇ ತರಗತಿಯ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಕನ್ನು ತೆಗೆದುಕೊಂಡು ಅದರಲ್ಲಿ ಬರುವಂಥ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ತಪ್ಪದೇ ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಸ್ನೇಹಿತರೆ, ಮೊದಲ ಅಧ್ಯಾಯ 7ನೇ ತರಗತಿಯ ಸಮಾಜ ವಿಜ್ಞಾನದ ಮೊದಲ ಅಧ್ಯಾಯ ಜಗತ್ತಿನ ಪ್ರಮುಖ ಘಟನೆಗಳು. ಇದರಲ್ಲಿ ಯಾವೆಲ್ಲ ಬರ್ತವೆ ಅಂದರೆ, ಸ್ನೇಹಿತರೆ ನಿಮಗೆ ನೆನಪಲ್ಲಿರಲಿ, ಇತಿಹಾಸ ಎಂದರೇನು? ಗತಕಾಲದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಕ್ರೈಸ್ತ ಧರ್ಮದ ಸ್ಥಾಪಕರು ಯಾರು? ಕ್ರೈಸ್ತ ಧರ್ಮದ ಸ್ಥಾಪಕರು ಯೇಸು ಕ್ರಿಸ್ತ ಅಥವಾ ಜೀಸಸ್ ಕ್ರೈಸ್ಟ್. ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು? ಬೈಬಲ್. ಯೇಸು ಕ್ರಿಸ್ತ ಎಲ್ಲಿ ಜನಿಸಿದ ಅಂದರೆ, ಯೇಸು ಬೆತ್ಲೆಹೇಮ್ ಅಂದರೆ ಇಸ್ರೇಲ್ನಲ್ಲಿ ಇರುವಂತಹದ್ದು, ಅಲ್ಲಿ ಜನಿಸಿದರು. ಯೇಸುವಿನ ತಾಯಿಯ ಹೆಸರೇನು ಅಂತ ಕೇಳಿದ್ದಾರೆ, ಮೇರಿ. ತಂದೆಯ ಹೆಸರೇನು ಅಂತ ನೀವು ಕಾಮೆಂಟ್ ಮಾಡಿ. ಇನ್ನು ಜೀಸಸ್ ಕನ್ನಡದಲ್ಲಿ ಯೇಸು ಅಂತ ಅರ್ಥ. ಕ್ರೈಸ್ಟ್ ಪದದ ಅರ್ಥವೇನು ಅಂದರೆ, ಕ್ರೈಸ್ಟ್ ಅಂದರೆ ರಕ್ಷಕ ಎಂದರ್ಥ. ಯೇಸುವಿನ 2 ಪ್ರಮುಖ ಬೋಧನೆಗಳು ಯಾವುವು ಅಂತ ಕೇಳಿದರೆ, ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲ ಸಹೋದರರು, ಮಾನವ ಸೇವೆಯೇ ದೇವರ ಸೇವೆ ಎನ್ನುವಂಥದ್ದು. ಕ್ರೈಸ್ತರ ಪರಮ ಗುರುಗಳನ್ನು ಏನೆಂದು ಕರೆಯಲಾಗುತ್ತೆ? ಕ್ರೈಸ್ತರ ಪರಮ ಗುರುಗಳನ್ನು ಪೋಪ್ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ? ಪೋಪ್ ಎಂದು ಕರೆಯುತ್ತಾರೆ. ಇಸ್ಲಾಂ ಧರ್ಮದ ಸ್ಥಾಪಕರು ಯಾರು ಅಂದರೆ, ಮೊಹಮ್ಮದ್ ಪೈಗಂಬರ್. ಯಾರು? ಮೊಹಮ್ಮದ್ ಪೈಗಂಬರ್. ಪೈಗಂಬರ್ ಎಲ್ಲಿ ಜನಿಸಿದ? ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸಿದ. ಇಸ್ಲಾಂ ಪೂರ್ವದಲ್ಲಿ ಮೆಕ್ಕಾದಲ್ಲಿದ್ದ ದೊಡ್ಡ ಯಾತ್ರಾ ಕ್ಷೇತ್ರ ಯಾವುದು ಅಂದರೆ, ಕಾಬಾ ಮಂದಿರವು ದೊಡ್ಡ ಯಾತ್ರಾ ಕ್ಷೇತ್ರವಾಗಿದೆ. ಮೊಹಮ್ಮದರ ತಂದೆ ತಾಯಿ ಯಾರು? ಮೊಹಮ್ಮದರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಪೈಗಂಬರ್ ಎಂದರೇನು? ಪೈಗಂಬರ ಎಂದರೆ ದೇವರ ಸಂದೇಶ ಸಾರುವವನು. ಮಹಮ್ಮದರಿಗೆ ಯಾವ ಗುಹೆಯಲ್ಲಿ ಪ್ರವಾದಿತ್ವ ದೊರೆಯಿತು? ಹೀರಾ ಗುಹೆಯಲ್ಲಿ ಪ್ರಾರ್ಥನೆ ಧ್ಯಾನ ನಿರತರಾಗಿದ್ದಾಗ ಇವರಿಗೆ ಪ್ರವಾದಿತ್ವ ದೊರೆಯಿತು. ಇದು ಕೂಡ ಪ್ರವಾದಿತ್ವ ದೊರೆಯಿತು. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು? ಕುರಾನ್. ಕುರಾನ್ ಯಾವ ಭಾಷೆಯಲ್ಲಿದೆ ಅಂದರೆ, ಅರಬಿಕ್ ಭಾಷೆಯಲ್ಲಿದೆ. ಇಸ್ಲಾಂ ಪದದ ಅರ್ಥವೇನು? ಶಾಂತಿ ಅಥವಾ ಶರಣಾಗತಿ. ಮುಸ್ಲಿಂ ಎಂದರೇನು? ಮುಸ್ಲಿಂ ಎಂದರೆ ದೇವರಿಗೆ ಶರಣಾದವರು ಎಂದರ್ಥ. ಅದ್ಭುತವಾಗಿದೆ ಅಲ್ಲ? ಹಿಜರ ಎಂದರೆ ಪ್ರವಾದಿಯವರು ಮೆಕ್ಕಾದಿಂದ ಮದೀನಕ್ಕೆ ಹೋದ ವರ್ಷದಿಂದಲೇ ಮುಸಲ್ಮಾನರ ಹಿಜರಶಕೆ ಆರಂಭವಾದದ್ದು. ಇಸ್ಲಾಮಿನ ಮೂಲಭೂತ ತತ್ವ ಯಾವುದು? ದೇವನೊಬ್ಬನೇ, ಏಕದೇವರಾಧನೆ ಇಸ್ಲಾಮಿನ ಮೂಲ ತತ್ವ. ಓಕೆ. ಇಸ್ಲಾಂನ ಆಧಾರ ಸ್ತಂಭಗಳು ಎಷ್ಟು? 5. ರೋಜಾ ಎಂದರೆ ರಂಜಾನ್ ತಿಂಗಳಿನಲ್ಲಿ ಉಪವಾಸ ಮಾಡುವಂತಹದ್ದು. ಮೊಹಮ್ಮದರ ಉತ್ತರಾಧಿಕಾರಿಗಳನ್ನು ಏನವರು ಅಂದರೆ, ಖಲೀಫರು ಅಂತ ಕರೀತಾರೆ. ಉಮರ್ ಖಯ್ಯಾಮ್ನ ಪ್ರಸಿದ್ಧ ಕೃತಿ ಯಾವುದು ಅಂದರೆ, ರುಬಾಯತ್. ಯಾವುದು? ರುಬಾಯತ್. ಫಿರ್ದೋಸಿಯ ಪ್ರಸಿದ್ಧ ಕೃತಿ ಯಾವುದು ಅಂದರೆ, ಶಾನಾಮ. ರಿಲಿಜಿಯಸ್ ಯುದ್ಧಗಳು ಅಂದರೆ ಕ್ರೂಸೈಡ್ಸ್ ಎಂದರೆ ಪ್ಯಾಲೆಸ್ಟೈನ್ ಅದರ ರಾಜಧಾನಿ ಜೆರುಸಲೇಮ್ನ ಪವಿತ್ರ ಭೂಮಿಯನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಕ್ರೈಸ್ತರು ಮತ್ತು ಮುಸಲ್ಮಾನರ ನಡುವೆ ನಡೆದ ಯುದ್ಧಗಳೇ ರಿಲಿಜಿಯಸ್ ಯುದ್ಧಗಳು. ಈಗ ಸದ್ಯಕ್ಕೆ ನಡೀತಾ ಇದೆಯಲ್ಲ, ಇಸ್ರೇಲ್ ಮತ್ತು ಇರಾನ್ ವಾರ್. ಮೊಘಲರನ್ನು ಒಂದುಗೂಡಿಸಿದವರು ಯಾರು ಅಂದರೆ, ಚೆಂಗಿಸ್ ಖಾನ್. ಚೀನಾ ದೇಶದ ಚಕ್ರವರ್ತಿಯಾಗಿ ಮೆರೆದ ಚೆಂಗಿಸ್ ಖಾನ್ನ ಮೊಮ್ಮಗ ಯಾರಪ್ಪ ಅಂದರೆ, ಕುಬ್ಲಾಯ್ ಖಾನ್ ಯಾವ ಮತಕ್ಕೆ
ಪರಿವರ್ತನೆಗೊಂಡಿದ್ದನು ಅಂದರೆ ಬೌದ್ಧ ಮತಕ್ಕೆ. ಭಾರತವನ್ನು ಆಕ್ರಮಣ ಮಾಡಿ ಮೊಘಲ್ ರಾಜ್ಯವನ್ನು ಸ್ಥಾಪಿಸಿದವನು ಯಾರು? ಬಾಬರ್. ಯಾರು? ಬಾಬರ್. ಟರ್ಕರ ಮೂಲ ಸ್ಥಾನ ಯಾವುದು? ಮಧ್ಯ ಏಷ್ಯಾದ ತುರ್ಕಿಸ್ತಾನ. ಅದಕ್ಕೆ ಅವ್ರನ್ನ ಟರ್ಕರು ಅಂತ ಕರೆಯೋದು. ಇನ್ನು 2ನೇ ಚಾಪ್ಟರ್ ನೋಡೋಣ ಸ್ನೇಹಿತರೆ. 2ನೇ ಚಾಪ್ಟರಲ್ಲಿ ಯಾವ್ಯಾವ ಬರುತ್ತೆ? ಅಧ್ಯಾಯ 2 ಮಧ್ಯಯುಗದ ಯುರೋಪ್. ಓಕೆ. ಆಧುನಿಕ ಯುಗದ ಆರಂಭದ 3 ಮಹತ್ವಪೂರ್ಣ ಬೆಳವಣಿಗೆಗಳು ಯಾವುವು? ಆಧುನಿಕ ಯುಗದ 3 ಮಹತ್ವಪೂರ್ಣ ಐತಿಹಾಸಿಕ ಬೆಳವಣಿಗೆಗಳೆಂದರೆ ಪುನರುಜ್ಜೀವನ, ಧಾರ್ಮಿಕ ಸುಧಾರಣೆ ಮತ್ತು ಭೌಗೋಳಿಕ ಅನ್ವೇಷಣೆಗಳು. ಪುನರುಜ್ಜೀವನ ಎಂದರೆ ಮರುಹುಟ್ಟು ಎಂದರ್ಥ. ಪುನರುಜ್ಜೀವನ ಚಳುವಳಿ ಎಲ್ಲಿ ಆರಂಭವಾಗಿತ್ತು? ಇಟಲಿಯಲ್ಲಿ ಆರಂಭವಾಯಿತು. ಪುನರುಜ್ಜೀವನದ ಮುಖ್ಯ ಲಕ್ಷಣಗಳು: ಮಾನವತಾವಾದ, ವೈಚಾರಿಕತೆಗೆ ಪ್ರಾಮುಖ್ಯತೆ. ಮಾನವತಾವಾದ ಎಂದರೇನು? ಪ್ರಪಂಚದ ಎಲ್ಲ ಆಗುಹೋಗುಗಳಲ್ಲಿ ಮಾನವನ ಪಾತ್ರವೇ ಅತಿ ಪ್ರಧಾನ ಎಂಬ ಭಾವನೆಯೇ ಮಾನವತಾವಾದ. ವೈಚಾರಿಕತೆ ಎಂದರೆ ಪ್ರತಿಯೊಂದು ವಿಷಯವನ್ನು ಪೂರ್ವಗ್ರಹವಿಲ್ಲದೆ ವಿಚಾರ ತರ್ಕದ ನೆಲೆಯಲ್ಲಿ ನೋಡುವುದೇ ಆಗಿದೆ. 1453ರಲ್ಲಿ ಯಾವ ನಗರದ ಮೇಲೆ ಟರ್ಕರು ಆಕ್ರಮಣ ನಡೆಸಿದರು? ಕಾನ್ಸ್ಟಾಂಟಿನೋಪಲ್. ಅದನ್ನು ಆಕ್ರಮಣ ಕೂಡ ಮಾಡಿಕೊಂಡ್ರು. ಮುದ್ರಣ ಯಂತ್ರವನ್ನು ಕಂಡು ಹಿಡಿದವನು ಜಾನ್ ಗುಟೆನ್ಬರ್ಗ್. ಪುನರುಜ್ಜೀವನ ಕಾಲದಲ್ಲಿ ಸಾಹಿತ್ಯ ರಚನೆ ಮಾಡಿದ ಮೊದಲ ಲೇಖಕ ಪೆಟ್ರಾರ್ಕ್. ಡಾಂಟೆಯ ಮಹಾಕಾವ್ಯ ಯಾವುದಪ್ಪ ಅಂದರೆ ಡಾಂಟೆ ಬರೆದಿದ್ದು ದಿ ಡಿವೈನ್ ಕಾಮಿಡಿ. ಓಕೆ. ಬೊಕಾಶಿಯೋರ ಶ್ರೇಷ್ಠ ಸಾಹಿತ್ಯ ಡೆಕಾಮರಾನ್. ಡಾನ್ ಕಿಹೋಟೆ ಕೃತಿಯ ಡಾನ್ ಕಿಹೋಟೆ ಸರ್ವಾಂಟ್ ರಚನೆಕಾರ ಯಾರು ಅಂದರೆ ಸರ್ವಾಂಟೆ. ಡಾನ್ ಕಿಹೋಟೆ. ಇಂಗ್ಲಿಷ್ ನಾಟಕಕಾರರಲ್ಲಿ ಪ್ರಮುಖರು ಯಾರು ಅಂದರೆ ವಿಲಿಯಂ ಶೇಕ್ಸ್ಪಿಯರ್, ಎಲ್ಲರಿಗೂ ಗೊತ್ತಿರುವಂಥದ್ದು. ಮೈಕಲ್ ಎಂಜಲೋ ನಿರ್ಮಿಸಿದ ಭವ್ಯ ಪ್ರತಿಮೆ ಯಾವುದಪ್ಪ ಅಂದರೆ ಮೋಸೆಸ್ ಪ್ರತಿಮೆ. ಲಿಯೋನಾರ್ಡೋ ಡಾವಿಂಚಿಯವರ ಪ್ರಸಿದ್ಧ ವರ್ಣಚಿತ್ರಗಳು ಯಾವುವು ಅಂದರೆ ವರ್ಜಿನ್ ಆನ್ ದಿ ರಾಕ್ಸ್, ದಿ ಲಾಸ್ಟ್ ಸಫರ್, ಮೊನಾಲಿಸಾ. ಸೂರ್ಯನ ಸುತ್ತ ಭೂಮಿ ತಿರುಗುತ್ತದೆ ಎಂದು ಹೇಳಿದ ಉತ್ತಮ ವಿಜ್ಞಾನಿ ಯಾರಪ್ಪ ಅಂದರೆ ಪೋಲ್ಯಾಂಡಿನ ಕೋಪರ್ನಿಕಸ್. ದೂರದರ್ಶಕವನ್ನು ಕಂಡು ಹಿಡಿದವರು ಯಾರು ಅಂದರೆ ಇಟಲಿಯ ಖಗೋಳಶಾಸ್ತ್ರಜ್ಞ ಗೆಲಿಲಿಯೋ. ಗುರುತ್ವಾಕರ್ಷಣ ಬಲವನ್ನು ತಿಳಿಸಿದವನು ಸರ್ ಐಸಾಕ್ ನ್ಯೂಟನ್. ಮಾನವನ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ತೋರಿಸಿಕೊಟ್ಟವರು ವಿಲಿಯಂ ಹಾರ್ವೆ. ಎಷ್ಟರಲ್ಲಿ ಅವರು 78ರಿಂದ 57ರವರೆಗೂ ಬದುಕಿದ್ರು ಅನ್ನೋದು ಗೊತ್ತಿರಲಿ. ಧಾರ್ಮಿಕ ಸುಧಾರಣೆಯ ಉಷತಾರೆ ಯಾರಪ್ಪ ಅಂದರೆ ಜಾನ್ ವೈಕ್ಲಿಫ್. ಯಾರು? ಜಾನ್ ವೈಕ್ಲಿಫ್. ಜರ್ಮನಿಯ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದವನು ಮಾರ್ಟಿನ್ ಲೂಥರ್. ಯಾರು? ಮಾರ್ಟಿನ್ ಲೂಥರ್. ಪ್ರತಿ ಸುಧಾರಣೆ ಎಂದರೆ ತನ್ನ ಆಂತರಿಕ ಸುಧಾರಣೆಯನ್ನು ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಅಂದರೆ ತನ್ನ ಆಂತರಿಕ ಸುಧಾರಣೆಗೆ ಕ್ಯಾಥೋಲಿಕ್ ಚರ್ಚ್ ಏನು ನಡೆಸುತ್ತೆ ಅದುವೇ ಪ್ರತಿ ಸುಧಾರಣೆ. ಪ್ರತಿ ಸುಧಾರಣೆಯ ಪ್ರಮುಖ ನಾಯಕರು ಇಗ್ನೋಷಿಯಸ್ ಲಾಯೋಲಾ. ಓಕೆ. ಭೌಗೋಳಿಕ ಅನ್ವೇಷಣೆಗಳಿಗೆ ಸಹಾಯವಾದ ವೈಜ್ಞಾನಿಕ ಆವಿಷ್ಕಾರಗಳು ಯಾವುವು ಅಂದರೆ ದಿಕ್ಸೂಚಿ, ನಕ್ಷತ್ರೋನ್ನತ ಮಾಪಕ, ಅಸ್ಟ್ರೋಲ್ಯಾಬ್, ನಕ್ಷೆಗಳು, ಕ್ಯಾರವೆಲ್ಗಳು, ಬೃಹತ್ ಹಡಗುಗಳು. ಓಕೆ. ಸೂರ್ಯಯಾನ ಕಾರ್ಯವನ್ನು ಮೊದಲು ಕೈಗೊಂಡವರು ಯಾರು ಅಂದರೆ ಪೋರ್ಚುಗೀಸರು. ಸಮುದ್ರಯಾನ ಕಾರ್ಯವನ್ನು ಮೊದಲು ಕೈಗೊಂಡವರು ಯಾರು ಅಂದರೆ ಪೋರ್ಚುಗೀಸರು. ಆಫ್ರಿಕಾದ ದಕ್ಷಿಣ ತುದಿಯನ್ನು ತಲುಪಿದ ಪೋರ್ಚುಗೀಸ್ ನಾವಿಕ ಯಾರು ಅಂದರೆ ಬರ್ತೊಲೊಮಿಯೋ ಡಯಾಸ್. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿದ ನಾವಿಕ ವಾಸ್ಕೋ ಡಿ ಗಾಮ. ಯಾರು? ವಾಸ್ಕೋ ಡಿ ಗಾಮ ಯಾವ ವರ್ಷ ಭಾರತಕ್ಕೆ ಬಂದನು ಅಂದರೆ 1948ರಲ್ಲಿ. ಅಮೆರಿಕವನ್ನು ಕಂಡು ಹಿಡಿದವನು ಕ್ರಿಸ್ಟೋಫರ್ ಕೊಲಂಬಸ್. ಯಾರು? ಕ್ರಿಸ್ಟೋಫರ್ ಕೊಲಂಬಸ್. ಬ್ರೆಜಿಲ್ ಕಂಡು ಹಿಡಿದವನು ಯಾರು ಅಂದರೆ ಕ್ಯಾಪ್ಟನ್ ಪೆದ್ರೋ ಕೆಬ್ರಾಲ್. ಅಮೆರಿಕಕ್ಕೆ ಆ ಹೆಸರು ಹೇಗೆ ಬಂತು ಅಂದರೆ ಹೊಸ ಜಗತ್ತಿಗೆ ಅಮೆರಿಕೋ ವೆಸ್ಪುಸಿ ನೆನಪಿಗಾಗಿ ಅಮೆರಿಕ ಎಂದು ಹೆಸರನ್ನು ಇಡಲಾಯಿತು. ಪ್ರಪ್ರಥಮವಾಗಿ ಭೂಪರ್ಯಟನಾ ನೌಕಾಯಾನ ಕೈಗೊಂಡವರು ಯಾರು ಅಂದರೆ ಫರ್ಡಿನಾಂಡ್ ಮೆಗಲಾನ್. ವಸಾಹತು ಎಂದರೆ
ವಸಾಹತು ಎಂದರೆ ಒಂದು ದೇಶ ಮತ್ತೊಂದು ದೇಶದ ಭೂಭಾಗದ ಮೇಲೆ ಹೊಂದಿರುವ ರಾಜಕೀಯ ಮತ್ತು ಆರ್ಥಿಕ ನಿಯಂತ್ರಣವಾಗಿದೆ. ಇನ್ನು ಮೂರನೇ ಚಾಪ್ಟರನ್ನು ನೋಡೋಣ ಸ್ನೇಹಿತರೆ. ಮೂರನೇ ಚಾಪ್ಟರ್ ಭಾರತಕ್ಕೆ ಐರೋಪ್ಯರ ಆಗಮನ. ಜಲಮಾರ್ಗದ ಮೂಲಕ ಭಾರತವನ್ನು ಪ್ರವೇಶಿಸಿದ ಮೊದಲ ಐರೋಪ್ಯರು ಯಾರು ಅಂತ ಅಂದರೆ ಪೋರ್ಚುಗೀಸರು. ಸ್ನೇಹಿತರೆ, ನಾನು ಆನ್ಸರ್ ಮಾತ್ರ ಹೇಳ್ತಿದ್ದೀನಿ, ಅದು ಏನು ಸೆಂಟೆನ್ಸ್ ಏನಿದೆ ಅದು ನಿಮಗೆ PDF ಅಲ್ಲಿ ಸಿಗುತ್ತೆ. ಪೋರ್ಚುಗೀಸರ ರಾಜಧಾನಿ ಯಾವುದಾಗಿತ್ತು? ಪೋರ್ಚುಗೀಸರ ರಾಜಧಾನಿ ಯಾವುದಪ್ಪ ಆಗಿತ್ತು ಅಂದರೆ ಗೋವಾ. ಭಾರತಕ್ಕೆ ಬಂದ ಮೊದಲ ಐರೋಪ್ಯ ಹಾಗೂ ಭಾರತ ತೊರೆದ ಕಡೆಗೆ ಐರೋಪ್ಯರು ಯಾರು ಅಂದರೆ ಪೋರ್ಚುಗೀಸರೇ. ಇದು ನೆನಪಲ್ಲಿರಲಿ. ಗೋವಾ ವಿಮೋಚನೆಗೊಂಡ ವರ್ಷ 1961. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆಯಾಯಿತು? 602. ಡಚ್ಚರ ರಾಜಧಾನಿ ಪುಲಿಕಾಟ್. ಇಂಗ್ಲಿಷರು ಯಾವಾಗ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದರು? 1600. ಸಾಲಿಯನ್ನ ಶಕ 1600. ಬ್ರಿಟಿಷರ ಮೊದಲ ರಾಜಧಾನಿ ಕೋಲ್ಕತ್ತಾ. ಇಂಗ್ಲಿಷರಿಗೆ ದಸ್ತಾಕ್ ನೀಡಿದ ಮೊದಲ ದೊರೆ ಮೊಘಲ್ ಚಕ್ರವರ್ತಿ ಫಾರೂಕ್ ಸಿಯಾರ್. ದಸ್ತಾಕ್ಗಳನ್ನು ಏನೆಂದುತ್ತಾರೆ? ಸುಂಕವಿಲ್ಲದೆ ಅಂದರೆ ಮುಕ್ತ ವ್ಯಾಪಾರ ನಡೆಸಲು ಇರುವಂತಹ ವಿಶೇಷ ಪರವಾನಗಿ. ಫ್ರೆಂಚರು ಯಾವಾಗ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿದರು? 1664. ಫ್ರೆಂಚರು ತಮ್ಮ ಮೊದಲ ವ್ಯಾಪಾರ ಕೋಟೆಯನ್ನು ಎಲ್ಲಿ ನಿರ್ಮಿಸಿದರು? ಕೋಟೆ ಅದನ್ನು ಸೂರತ್ನಲ್ಲಿ ನಿರ್ಮಿಸಿಕೊಂಡ್ರು ಫ್ರೆಂಚರು ಪ್ರಥಮವಾಗಿ. ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಕರ್ನಾಟಕ ಯುದ್ಧಗಳು ಯಾರ ನಡುವೆ ನಡೆದವು? ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ. ಫ್ರೆಂಚರ ಅವನತಿಗೆ ಕಾರಣ ಫ್ರೆಂಚ್ ನೌಕಾಪಡೆಗಿಂತ ಪ್ರಬಲವಾಗಿ ಇಂಗ್ಲಿಷ್ ನೌಕಾಪಡೆ ಇತ್ತು ಎನ್ನುವಂಥದ್ದು. ಯೇಸುವಿನ 12 ಮಂದಿ ಅನುಯಾಯಿಗಳನ್ನು ಏನೆಂದು ಕರೀತಿದ್ದರು ಅಂದರೆ ಪರಮ ಶಿಷ್ಯರು ಅಂತ ಕರಿತಿದ್ರು. ಏನಂತ ಕರಿತಿದ್ರು? ಪರಮ ಶಿಷ್ಯರು. ಇಸ್ಲಾಂ ಧರ್ಮದಲ್ಲಿ ದಾನ ನೀಡುವ ಆಚರಣೆಯನ್ನು ಏನಂತಾರೆ ಅಂದರೆ ಜಕಾತ್. ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ಮಾಡುವುದು. ಹಜ್ ಎಂದರೆ ಜೀವನದಲ್ಲಿ ಒಂದು ಬಾರಿ ಮೆಕ್ಕ ಯಾತ್ರೆಗೆ ಕೈಗೊಳ್ಳುವಂಥದ್ದು. ಯುನಾನಿ ಎಂಬ ವೈದ್ಯ ಪದ್ಧತಿ ಯಾರ ಕೊಡುಗೆ ಅಂದರೆ ಅರಬ್ಬರ ಕೊಡುಗೆ. ಯುರೋಪಿನ ಮಧ್ಯಯುಗದ ಕಾಲಾವಧಿ ಯಾವುದಪ್ಪ ಅಂದರೆ 500ರಿಂದ 1500 ಮಧ್ಯಯುಗ. ಕಾನ್ಸ್ಟಾಂಟಿನೋಪಲ್ ನಗರದ ಈಗಿನ ಹೆಸರು ಇಸ್ತಾಂಬುಲ್. ಕಾನ್ಸ್ಟಾಂಟಿನೋಪಲ್ ನಗರ ಯಾವುದಕ್ಕೂ ಮೊದಲು ಏನಾಗಿತ್ತು ಅಂದರೆ ಬೈಜಾಂಟಿಯಂ ಆಗಿತ್ತು. ಇಂದಿನ ಹೆಸರು ಅಂತ ಕೇಳಿದ್ರೆ ಸಾಕಾಗಿದಪ್ಪ. ಮುದ್ರಣ ಯಂತ್ರವನ್ನು ಇಂಗ್ಲೆಂಡ್ನಲ್ಲಿ ಸ್ಥಾಪಿಸಿದವರು ಯಾರು ಅಂದರೆ ವಿಲಿಯಂ ಕ್ಯಾಕ್ಸ್ಟನ್. 447. ಮಾರ್ಟಿನ್ ಲೂಥರ್ ಬೈಬಲನ್ನು ಯಾವ ಭಾಷೆಗೆ ಬದಲಾಯಿಸಿದರು ಅಂದರೆ ಜರ್ಮನ್ ಭಾಷೆಗೆ. ಕ್ಯಾಥೋಲಿಕ್ ಚರ್ಚಿನ ಲೂಥರ್ನ ಅನುಯಾಯಿಗಳನ್ನು ಏನಂತಾರೆ? ಲೂಥರ್ ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟರು ಅಂತ ಕರೀತಾರೆ. ಜೀಸಸ್ ಸಂಘ ಸ್ಥಾಪನೆಯಾಗಿದ್ದು 1541. ಜೀಸಸ್ ಸಂಘದ ಸದಸ್ಯರನ್ನು ಏನಂತಾರೆ? ಜೆಸುಯಿಟರು ಅಂತ ಕರೀತಾರೆ. ಕಾನ್ಸ್ಟಾಂಟಿನೋಪಲ್ ನಗರ ಟರ್ಕರ ವಶಪಡಿಸಿಕೊಂಡ ವರ್ಷ 1453. ಮಾರ್ಕೋಪಾಲ ಯಾವ ದೇಶಗಳಿಗೆ ಭೇಟಿ ನೀಡಿದ? ಭಾರತ ಮತ್ತು ಚೀನಾ. ಸಮುದ್ರ ಯಾನಕ್ಕೆ ನೌಕೆ ಶಾಲೆಯೊಂದನ್ನು ತೆಗೆದವನು ದಿ ಹೆನ್ರಿ ನ್ಯಾವಿಗೇಟರ್. ಆಫ್ರಿಕಾದ ದಕ್ಷಿಣ ತುದಿಯನ್ನು ಬಿರುಗಾಳಿಯ ಭೂಶಿರವಲ್ಲ, ಅದು ಭರವಸೆಯ ಭೂಶಿರ ಅಂತ ಕರೆದಿದೆ ಯಾರು? ಸ್ನೇಹಿತರೆ, ಮುಂದಿನ ಯಾನಕ್ಕೆ ಭರವಸೆಯನ್ನು ಮೂಡಿಸಿದ್ದರಿಂದ 2ನೇ ಜಾನ್. ಆಫ್ರಿಕಾದ ದಕ್ಷಿಣ ತುದಿಯನ್ನು ಬಿರುಗಾಳಿಯ ಭೂಶಿಖರವಲ್ಲ, ಅದು ಭರವಸೆಯ ಭೂಶಿರ ಅಂದರೆ ಕೇಫ್ ಆಫ್ ಗುಡ್ ಹೋಪ್ ಅನ್ನುವಂಥದ್ದನ್ನು ಕರೆದಿದ್ದು 2ನೇ ಜಾನ್. ವಾಸ್ಕೋಡಿಗಾಮನು ಕಲ್ಲಿಕೋಟೆಯಲ್ಲಿ ಯಾವ ಸ್ಥಳಕ್ಕೆ ಬಂದಿದ್ದನು ಅಂದರೆ ಕಾಪಾಡ್. ಇಲ್ಲಿಗೆ ಕಾಪಾಡ್ ಕಲ್ಲಿಕೋಟೆಯಿಂದ 10 ಕಿಲೋಮೀಟರ್ ಇರುವಂಥದ್ದು. ಭಾರತಕ್ಕೆ ಬಂದ ಮೊದಲ ಐರೋಪ್ಯರು ಪೋರ್ಚುಗೀಸರೇ. ತೊರೆದವರು ಹೋಗಿದ್ದು ಲಾಸ್ಟ್ ಅವರೇ, ಬಂದಿದ್ದು ಫಸ್ಟ್ ಅವರೇ. ಪೋರ್ಚುಗೀಸರ ಪ್ರಥಮ ವೈಸ್ರಾಯಿ ಯಾರು ಅಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಯಾರು? ಅಲ್ಮೇಡಾ ವೈಸ್ರಾಯಿ. 1615ರಲ್ಲಿ ಮೊಘಲರ ಚಕ್ರವರ್ತಿ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ ಇಂಗ್ಲಿಷ್ ಅಧಿಕಾರಿ ಯಾರು? ಸರ್ ಥಾಮಸ್ ರೋ. ಇಂಪಾರ್ಟೆಂಟ್. 1615ರಲ್ಲಿ. ಕರ್ನಾಟಿಕ್ ಎಂದರೆ ಮೊಘಲ್ ಸಾಮ್ರಾಜ್ಯದ ಒಂದು ಪ್ರಾಂತ್ಯವೇ? ಕರ್ನಾಟಿಕ್.
ಸ್ನೇಹಿತರೆ, ಇದಾಗಿತ್ತು 7ನೇ ತರಗತಿಯ ಮೊದಲ 3 ಚಾಪ್ಟರ್, ಸೋಷಿಯಲ್ ಸೈನ್ಸ್ನ 3 ಚಾಪ್ಟರ್ಗಳು, 1 to 3 ಚಾಪ್ಟರ್. ಇನ್ನುಳಿದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ಅದೇ ಹೇಳ್ತಿದ್ದೀನಿ, ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಅದು ರೀಚ್ ಆಗುತ್ತೆ. ಹಾಗೂ ನಿಮ್ಮ ಸ್ನೇಹಿತರಿಗೆ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದ. ಜೈ ಕರ್ನಾಟಕ.